ಬಹಳ ಕಡೆ ಇದೇ ರೀತಿ ಹೋರಾಟ ನಡೀತದೆ. ನೀವು ಚಾಲನೆ ಕೊಟ್ಟಿದ್ದು ನೀರು ಕೊಟ್ರ ದುಡ್ಡು ಕೊಟ್ರ? ಚಾಲನೆಗೆ ನೀರ ಬೇಕಾಗಿರೋದು ದುಡ್ಡು ಬೇಕು, ನೀರು ಬೇಕಲ್ಲ, ನೀರಿಲ್ಲ. ಆಮೇಲೆ ಘೋಷಣೆ, ಸಿದ್ದರಾಮಯ್ಯನವ್ರದ ಒಂದು ದೊಡ್ಡ ಒಳ್ಳೆ ಇಟ್ಕೊಂಡಿದ್ದಾರೆ. ಒಂದು ಕೈಯಲ್ಲಿ ಘೋಷಣೆ, ಇನ್ನೊಂದು ಕೈಯಲ್ಲಿ ಶೋಷಣೆ, ಎರಡೂ ಅವ್ರದೇ. ಗುಡ್ ಸ್ಲೋಗನ್ ಅವರು ಎಲ್ಲಾ ಕಡೆಯಲ್ಲೂ ಹೋಗ್ತಾರೆ. ಇವತ್ತು ನಾಳೆ ಇಲ್ಲಿ ಬಂದ್ರೆ ಕಡಿಮೆ ಅಂತಂದ್ರೆ 1,000 ಕೋಟಿದು ಅನೌನ್ಸ್ ಮಾಡ್ತಾರೆ. ಸ್ಟ್ಯಾಂಡರ್ಡ್ 1,000 ಕೋಟಿಗಿಂತ ಏನು ಕಡಿಮೆ ಮಾಡಲ್ಲ. ಆದ್ರೆ 100 ರೂಪಾಯಿ ಬರುತ್ತೆ. ಅದಕ್ಕೆ ಹೇಳಿದ್ ನಾನು ಘೋಷಣೆ ಮತ್ತು ಶೋಷಣೆ ಅಂತ. ಗುಲ್ಬರ್ಗಾಗೆ ಹೋಗ್ತಾರೆ, ಹಿಂದುಳಿದ ಇದು ಏನೋ ಪ್ರದೇಶ. ಈ ಸಾರಿ ಬಂದಿದ್ದೀನಿ 20,000 ಕೋಟಿ ಇಂಥ ಕೆಲಸ, ಆ ಕೆಲಸ, ಈ ಕೆಲಸ ಎಲ್ಲ ಹೇಳ್ತಾರೆ. 20 ರೂಪಾಯಿನೂ ಬಿಡುಗಡೆನೇ ಆಗಲ್ಲ, ಕೊನೆಯಲ್ಲಿ ಅದು ಹಂಗೆ ಇರ್ತದೆ. ಇನ್ನೊಂದು ವರ್ಷ ಬಿಟ್ಟು ಹೋಗ್ತಾರೆ, ಆವಾಗ ಒಂದು 20,000 ಕೋಟಿ ಅಂತ ಹೇಳ್ತಾರೆ. ಹಿಂದಿಂದೆಲ್ಲಿ 25,000 ಕೋಟಿ ಅಂತಂದ್ರೆ ಅದೆಲ್ಲ ನಿಮ್ಗೆ ಗೊತ್ತೇನ್ರಿ? ಮಾಡ್ತೀವಿ ಬಿಡಿ. ದಬಾವಣೆ ಒಂದು ಬಿಟ್ರೆ ನಾನು ಮುಖ್ಯಮಂತ್ರಿಗಳಿಗೆ ಏನೂ ಗೊತ್ತಿಲ್ಲ. ಸುಳ್ಳು ಹೇಳೋದ್ರಲ್ಲಿ ಬರೀ ಕಾಂಗ್ರೆಸ್ನವ್ರು ಮಾತ್ರ ಸುಳ್ಳು ಹೇಳ್ತಿದ್ರು. ಮೊದಲು ಬಂಗಾರಪ್ಪನವರು ಇದ್ದಾಗ ಹಸಿ ಸುಳ್ಳ ಈ ವೀರಪ್ಪ ಮೊಯ್ಲಿ ಅಂತ ಹೇಳೋದು. ಆವಾಗ ಅದು ನಮಗೆ ಹೊಸ ವರ್ಡ್, ಹಸಿ ಸುಳ್ಳು ಅಂತಂದು ಅಂತ ಹಸಿ ಸುಳ್ಳು ಹೇಳೋರಿಗಿಂತ ಹಸಿ ಸುಳ್ಳು ಹೇಳೋರು ಮುಖ್ಯಮಂತ್ರಿ ಈಗ ಸಿದ್ದರಾಮಯ್ಯನವರು. ಯಾಕೆಂದ್ರೆ ಕಾಂಗ್ರೆಸ್ ಅವರನ್ನೇ ಸುಳ್ಳು ಹೇಳಿ ಸೋಲಿಸಿರೋರು. ನಾನು ಬಹಳ ಅವರ ಅಭಿಮಾನಿಯಾಗಿದ್ದೆ ಮೊದಲು, ಜನತಾದಳದಲ್ಲಿದ್ದಾರೆ. ಯಾಕಂದ್ರೆ ನಮ್ಮಲ್ಲಿ ಅವರು ಕೂಡ ನೇರವಾದ ನುಡಿ, ನೇರವಾದ ಮಾತುಗಳು, ಯಾರಿಗೂ ಅವರು ಈಲ್ಡ್ ಆಗ್ತಿರ್ಲಿಲ್ಲ. ಬಹಳ ಜನ ಮಾತಾಡೋದು, ಏನಪ್ಪ ಇಂಥವರ ಜೊತೆಯಲ್ಲಿ ಇರ್ಬೇಕು ನಾವು, ಇದನ್ನು ಕಲಿಬೇಕು ನಾವು ಅಂತ. ಆದ್ರೆ ಕಾಂಗ್ರೆಸ್ ಬಂದ್ರು ಅವರ ನೇರ ನುಡಿ ಎಲ್ಲಿ ಹೋಗ್ಬಿಡ್ತಪ್ಪ, ನೇರವಾಗಿ ಎಲ್ಲ ಬೇರೆ ಕಡೆ ಹೋಗ್ಬಿಡ್ತಾರೆ. ಅವ್ರ ಹತ್ರ ಇಲ್ವೇ ಇಲ್ಲ. ಯಾವ ಮಟ್ಟಕ್ಕೂ ಬಿಡೋದಂದ್ರೆ ಕಾಂಗ್ರೆಸ್ನವ್ರ ಮುಳುಗಿಸುವಂತ ಸುಳ್ಳು ಹೇಳಿ ಕಾಂಗ್ರೆಸ್ನಲ್ಲಿ ದೊಡ್ಡ ನಾಯಕರಾಗೋದು, ಮುಖ್ಯಮಂತ್ರಿ ಆಗೋದು. ನೋಡಿ, ಅವ್ರು ಯಾರು ಕಾಂಗ್ರೆಸ್ನಲ್ಲಿ ಶೆಡ್ ಹೊಡಿ ಅಂತ ಯಾರ ಮಗನೇ ಹುಟ್ಟಿಲ್ಲ. ಅವ್ರು ಕಾಂಗ್ರೆಸ್ನವ್ರು ಆ ಕಡೆ ನಿರ್ನಾಮ ಮಾಡಿ, ಕಾಂಗ್ರೆಸ್ನವ್ರು ಮಾತ್ರ ಅಲ್ಲ, ಈಗ ಕಾಂಗ್ರೆಸ್ ಅವರು ಅಧಿಕಾರ ಬಿಡುವ ಹೊತ್ತಿಗೆ ಕಾಂಗ್ರೆಸ್ ಅನ್ನೇ ನಿರ್ನಾಮ ಮಾಡಿ ಬರ್ತಾರೆ. 474 ಕೋಟಿ ಕೆರೆ ನೀರು ತುಂಬಿಸುವ ಯೋಜನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.